ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ಕಲ್ಯಾಣಿ ಪ್ರಜ್ಞೆ ಬಂದಿರುತ್ತಾ? ಬಂದಿದ್ರೆ ಕನ್ಫರ್ಮ್ ಆಗಿ ಮದುವೆ ನಿಲ್ಲಿಸ್ತಾಳೆ. ಬೇಗ ಮದುವೆ ಆಗೋಗ್ಬೇಕು. ಅಳಿಯಂದ್ರೆ ರೆಡಿ ಆಗ್ಬಿಟ್ರಾ? ನಿನ್ನ ಅಳಿಯ ಯಾವಾಗ ಲಕ್ಷ್ಮಿ ಕುತ್ತಿಗೆ ತಾಳಿ ಕಟ್ತೀನೋ ಅಂತ ಕಾಯ್ತಾ ಇದ್ದಾನೆ. ರೆಡಿ ಆಗದೆ ಇರ್ತಾನ ತಮ್ಮಯ್ಯ, ಯಾವಾಗ್ಲೂ ರೆಡಿ ಆಗಿದ್ದಾನೆ. ಮತ್ತೆ ನನ್ ಸೊಸೆ ಲಕ್ಷ್ಮಿನೂ 10 ನಿಮಿಷದಲ್ಲಿ ರೆಡಿ ಆಗ್ತಾಳಕ್ಕ. ಬಟ್ ಅಳಿಯಂದ್ರೆ ಯಾಕೋ ಸ್ವಲ್ಪ ಡಲ್ ಆಗಿ ಕಾಣ್ತಿದ್ದಾರೆ, ಏನಾಯ್ತು? ನಾರ್ಮಲ್ ಆಗೇ ಇದ್ದೀನಿ ಮಾವಯ್ಯ. ಇನ್ನೆಷ್ಟೊತ್ತಿಗೆ ಹೊರಡ್ತೀವಿ? ಮಗಳು ರೆಡಿ ಆದ ತಕ್ಷಣ ಹೊರಡೋಣ. ಸರಿ ಮಾವಯ್ಯ. ನಮಸ್ತೆ ಧನಂಜಯ ಅವರೇ. ನಮಸ್ಕಾರ. ನಿಮ್ಗೋಸ್ಕರ ಮನೆಯೆಲ್ಲ ಹುಡುಕ್ತೆ. ಒಟ್ನಲ್ಲಿ ₹1 ವರದಕ್ಷಿಣೆ ಕೊಡದೆ ಮಗಳು ಮದುವೆ ಮಾಡ್ತಿದ್ದೀರಾ ಅಂದ್ರೆ ಅದು ಮಾಮೂಲಿ ವಿಷಯ ಅಲ್ಲ ಧನಂಜಯ ಅವರೇ. ವರದಕ್ಷಿಣೆ ಬೇರೆ ಸಪರೇಟ್ ಆಗಿ ಕೊಡ್ಬೇಕಾ? ಆಸ್ತಿ ಎಲ್ಲ ನನ್ನ ಅಳಿಯನ್ಗೆ ಸೇರುತ್ತೆ ತಾನೆ ಸುಬ್ಬಯ್ಯ? ಅದು ಹೇಗೆ ಧನಂಜಯ ಅವರೇ? ಸಂಪ್ರದಾಯ ಸಂಪ್ರದಾಯನೇ ಅಲ್ವಾ? ನಾನು ಸಂಪ್ರದಾಯನ ಪಾಲಿಸೋನೇನೆ. ಆದರೆ ವರದಕ್ಷಿಣೆ ಅಂತ ಅಲ್ಲದೆ ಸಪರೇಟ್ ಆಗಿ ₹2 ಕೋಟಿ ತರ್ಸ್ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ನಿನ್ನಿಂದ ಈಗ ಅದನ್ನ ಹೇಳ್ಬೇಕಾಯ್ತು. ನಿಜನ ತಮ್ಮಯ್ಯ? ನಿಜನೇ ಅಕ್ಕ. ಹಸೆ ಮಣೆ ಮೇಲೆ ತಾಳಿ ಕಟ್ಟಿದ ತಕ್ಷಣ ಕೊಡ್ತೀನಿ. ಏನೋ ಅಳಿಯ ಅಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟ. ನನ್ನ ಪ್ರಾಣನೇ ಅವನ ಕೈಯಲ್ಲಿ ಕೊಡ್ತಿರುವಾಗ ಮತ್ತೆ ಅವನು ನನ್ನ ಪ್ರಾಣ ತರನೇ ಅಲ್ವಾ? ಸರಿ ಅಕ್ಕ, ನಾನು ಕಾರ್ನ ರೆಡಿ ಮಾಡೋಕೆ ಹೇಳ್ತೀನಿ. ನಡಿ ಹೋಗೋಣ. ಏ ಸಿದ್ದು, ನೀನ್ ಹೇಗಿದ್ಯೋ ಏನೋ, ನನಗಂತೂ ಭಯ ಆಗ್ತಿದೆ. ಆ ಕಲ್ಯಾಣಿಗೆ ಪ್ರಜ್ಞೆ ಬಂದ್ರೆ ನೀನೇನೋ ಫೋನ್ ಸ್ವಿಚ್ ಆಫ್ ಮಾಡು ಅಂದೆ. ಯಾಕೋ? ಯಾಕಂದ್ರೆ ಅಕ್ಕನ ಮೇಲೆ ಡೌಟ್ ಬಂದ್ರು ಶೌರ್ಯ ನಂಬರ್ ತಗೊಂಡು ಟ್ರೇಸ್ ಮಾಡ್ತಾನಮ್ಮ. ಅದಕ್ಕೆ ಕಲ್ಯಾಣ ಮಂಟಪದ ಜಾಗನೂ ಕೂಡ ಚೇಂಜ್ ಮಾಡಿದ್ದೀನಿ. ಅವ್ರಿಗೆ ನಿಜ ಗೊತ್ತಾಗಿ ಬರೋ ಅಷ್ಟರಲ್ಲಿ ನಾನು ಲಕ್ಷ್ಮಿ ಕತ್ತಿಗೆ 3 ಗಂಟೆ ಹಾಕಿರ್ಬೇಕಮ್ಮ. ಮೊದ್ಲು ನಿಮ್ಮ ಅಕ್ಕನ ಫೋನ್ ಮಾಡಿ ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊ. ಅಬ್ಬಾ ಲೋ ಸಿದ್ದು, ನಿನ್ನ ಒಳ್ಳೇದಕ್ಕೋಸ್ಕರ ನಾನು ಕಷ್ಟಪಡ್ತಿದ್ದೀನಿ. ಟೆನ್ಷನ್ನಲ್ಲಿ ಸಾಯ್ತಿದ್ದೀನಿ. ಮೊದಲು ನನಗೆ ಫೋನ್ ಮಾಡಿ ಸಾಯೋ, ಇಲ್ಲ ಅಂದ್ರೆ ನೀನ್ ಶೌರ್ಯನ ಕೈಯಲ್ಲಿ ಸತ್ತೋಗ್ತೀಯ ಕಣೋ. ಅಕ್ಕನೇ ಕಾಲ್ ಮಾಡ್ತಿದ್ದಾಳ. ಮಾತಾಡು. ಹೇಳಕ್ಕ. ಲೇ ಸಿದ್ದು, ಇಷ್ಟೊತ್ತು ಫೋನ್ ಯಾಕೋ ಆಫ್ ಮಾಡಿದ್ದೆ? ಇಲ್ಲಿ ಮನೆ ಮುಳುಗೋಗೋ ತರ ಇದೆಯೋ? ಟೆನ್ಷನ್ ಕೊಡ್ದೇನೆ ಮ್ಯಾಟ್ರ್ ಏನು ಹೇಳಕ್ಕ. ಕಲ್ಯಾಣಿಗಿನ್ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳು ಬಾಯಿ ಬಿಟ್ರೆ ಮೊದಲು ನಿನ್ನ ಹೆಸರೇ ಹೇಳ್ತಾಳೆ ಕಣೋ. ಶೌರ್ಯ ನಿನ್ನನ್ನು ಹುಡ್ಕೊಂಡು ಬರೋ ಅಷ್ಟರಲ್ಲಿ, ಧನಂಜಯ್ ಮಾವಂಗ್ ನಿಜ ಗೊತ್ತಾಗೋ ಅಷ್ಟರಲ್ಲಿ ನೀನ್ ಮಹಾಲಕ್ಷ್ಮಿ ಕತ್ತಿಗೆ ಮೊದಲು ತಾಳಿ ಕಟ್ಟು.
ಅವಳಿಗೆ ಪ್ರಜ್ಞೆ ಬರ್ದಿರೋ ಹಾಗೆ ನೀನೇ ಏನಾದರೂ ಮಾಡಕ್ಕ. ಅಯ್ಯೋ ಅಪ್ಪ, ನಾನು ಏನ್ ಮಾಡಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ಇದೀನಿ ಕಣೋ ಸಿದ್ದು. ಇಲ್ಲಿ ಎಲ್ರಿಗೂ ನನ್ನ ಮೇಲೆ ಅನುಮಾನನೇ. ಅದ್ರಲ್ಲೂ ನಿಮ್ ಭಾವ ಅಂತೂ ಕಲ್ಯಾಣಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗೋದಕ್ಕೆ ನಾನೇ ಕಾರಣ ಅನ್ಕೋತಿದ್ದಾರೆ. ಅಂದ್ರೆ ನೀನ್ ಇವಾಗ ಏನು ಮಾಡಕ್ಕಾಗಲ್ವಾ ಅಕ್ಕ? ಛೇ, ಸರಿ ಅಕ್ಕ, ಮೊದಲು ನಾನು ಹೇಳ್ದಂಗೆ ಮಾಡು. ಹಾ, ಏನೋದು ಹೇಳು. ಸರಿ ಸಿದ್ದು, ಹಾಗೆ ಮಾಡ್ತೀನಿ. ಸರಿ ಅಕ್ಕ. ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತಂತಮ್ಮ. ಆದರೆ ನಾನು ಮಹಾಲಕ್ಷ್ಮಿನ ಮದುವೆ ಮಾಡಿಕೊಂಡು ಕೋಟ್ಯಾಧಿಪತಿ ಆಗಿ ಮೆರೀತೀನಿ, ಕೋಟ್ಯಾಧಿಪತಿ ಆಗಿ ಮೆರೀತೀನಿ. ಕಲ್ಯಾಣಿ, ಅಮ್ಮ ಕಲ್ಯಾಣಿ, ಕಲ್ಯಾಣಿ ಹೆದರ್ಕೋಬೇಡ ಕಲ್ಯಾಣಿ. ಲಕ್ಷ್ಮಿನ ಕಾಪಾಡಬೇಕು ಆಫೀಸರ್. ಕಲ್ಯಾಣಿ, ಕಾಮ್ ಡೌನ್. ಮಹಾಲಕ್ಷ್ಮಿಗೆ ಏನಾಯ್ತು? ನೀನ್ ಹೇಳ್ಬೇಡ. ಡಾಕ್ಟರ್ ನಿನಗೆ 2 days ಸ್ಟ್ರೆಸ್ ಬೇಕು ಅಂತ ಹೇಳಿದ್ದಾರೆ. ಇಲ್ಲ ಆಫೀಸರ್, ತಡ ಮಾಡಿದ್ರೆ ಮಹಾಲಕ್ಷ್ಮಿ ಜೀವನ ಹಾಳಾಗೋಗುತ್ತೆ. ಮಹಾಲಕ್ಷ್ಮಿನ ಹೇಗಾದ್ರೂ ಈಗಲೇ ಕಾಪಾಡಬೇಕು. ಬನ್ನಿ ಹೋಗೋಣ. ಪ್ಲೀಸ್ ಕಲ್ಯಾಣಿ. ಬನ್ನಿ ಆಫೀಸರ್. ಮಹಾಲಕ್ಷ್ಮಿಗೆ ಏನೂ ಆಗಲ್ಲ ಕಲ್ಯಾಣಿ. ಅವಳೇನಾದ್ರೂ ಅಪಾಯದಲ್ಲಿದ್ರೆ ಶೌರ್ಯ ಕಾಪಾಡ್ತಾನೆ. ಇಷ್ಟಕ್ಕೂ ಮಹಾಲಕ್ಷ್ಮಿಗೆ ಯಾರಿಂದ ಅಪಾಯ? ಸಿದ್ದುಯಿಂದ. ಸಿದ್ದುಯಿಂದ ಮಹಾಲಕ್ಷ್ಮಿಗೆ ತೊಂದ್ರೆನಾ? ಏನ್ ಹೇಳ್ತಿದ್ಯಾ ಕಲ್ಯಾಣಿ? ಹೌದು ಅತ್ತೆ, ಮಹಾಲಕ್ಷ್ಮಿ ಮದ್ವೆ ಆಗ್ತಾ ಇರೋದು ಸಿದ್ದುನೇ. ಈ ವಿಷಯನ ನಾನು ಎಲ್ಲಿ ಮಹಾಲಕ್ಷ್ಮಿಗೆ ಹೇಳ್ತೀನೋ ಅಂತ, ಅವನ್ ಮದ್ವೆಗೆ ಎಲ್ಲಿ ತೊಂದರೆ ಮಾಡ್ತೀನೋ ಅಂತ ರಾತ್ರಿ ನನ್ನ ಕಿಡ್ನಾಪ್ ಮಾಡಿ ಸಾಯಿಸೋದಕ್ ಬಂದ. ಅಂತ ಒಬ್ಬ ರಾಕ್ಷಸ ಈಗ ಲಕ್ಷ್ಮಿ ಜೀವನನ ಹಾಳು ಮಾಡ್ಬೇಕಂತ ನೋಡ್ತಿದ್ದಾನೆ. ದುಡ್ಡಿಗೋಸ್ಕರ ಲಕ್ಷ್ಮಿನ ಮದ್ವೆ ಆಗ್ಬೇಕು ಅಂತ ನೋಡ್ತಿದ್ದಾನೆ. ಕಲ್ಯಾಣಿ, ಆಫೀಸರ್, ನನಗೇನು ಆಗಿಲ್ಲ. ಮೊದಲು ಮಹಾಲಕ್ಷ್ಮಿನ ಕಾಪಾಡಿ. ಕರ್ಕೊಂಡು ಹೋಗಿ. ನೀವಾದ್ರೂ ಹೇಳಿ. ಬೇಡಮ್ಮ, ಮೊದ್ಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ನೀನ್ ಇಂಥ ಪರಿಸ್ಥಿತಿಲಿ ಆ ದುಷ್ಟನ ಹತ್ರ ಹೋಗ್ಬಾರ್ದು. ದಯವಿಟ್ಟು ನನ್ನ ಕ್ಷಮಿಸಿ ಅಜ್ಜಿ. ಆಫೀಸರ್, ಹೋಗೋಣ ಬನ್ನಿ ಆಫೀಸರ್. ನೀನಿರು ಕಲ್ಯಾಣಿ, ಇರು. ಒಂದ್ಸಲ ಫೋನ್ ಮಾಡೋಣ. ಧನಂಜಯ್ ಅವ್ರಿಗೆ ಹೇಳಿದ್ರೆ ಮದ್ವೆ ನಿಲ್ಲಿಸ್ತಾರೆ. ಬೇಗ ಮಾಡಿ ಆಫೀಸರ್.
ರಿಸೀವ್ ಮಾಡ್ತಿಲ್ಲ ಕಲ್ಯಾಣಿ. ಇನ್ನ ತಡ ಮಾಡ್ಬೇಡಿ ಆಫೀಸರ್, ಹೋಗೋಣ ಬನ್ನಿ. ಕಲ್ಯಾಣಿ ಏನ್ ಮಾಡ್ತಿದ್ಯಾ? ಪಾಪ ಮಹಾಲಕ್ಷ್ಮಿ ಜೀವನ ಆಫೀಸರ್, ಪ್ಲೀಸ್ ಹೋಗೋಣ. ಪ್ಲೀಸ್ ಇಲ್ಲ ಅನ್ಬೇಡಿ, ಹೋಗೋಣ. ಹೋಗೋಣ ಹೋಗೋಣ ಬಾ. ಅಮ್ಮ ಕಲ್ಯಾಣಿ, ನಿಧಾನ ಹುಷಾರು, ನಿಧಾನ. ಎಲ್ಲಿಗೆ ಹೋಗ್ತಿದ್ದೀರಾ? ನಿಮ್ಗಿರೋ ಸಿಚುವೇಶನ್ ನಿಮ್ಗೆ ಅರ್ಥ ಆಗ್ತಿದ್ಯಾ ಕಲ್ಯಾಣಿ ಅವರೇ? ಬಾಡಿ ತುಂಬಾ ಡಿಹೈಡ್ರೇಟ್ ಆಗಿದೆ. ನಿಮ್ಗೆ ಫುಲ್ ಟ್ರೀಟ್ಮೆಂಟ್ ಆಗೋವರೆಗೂ ಹೊರಗಡೆ ಹೋಗೋದು ಅಪಾಯ. ಹೋಗ್ಲೇಬೇಕು ಡಾಕ್ಟರ್. ಒಂದು 1 ಅವರಲ್ಲಿ ಬಂದ್ಬಿಡ್ತೀವಿ ಡಾಕ್ಟರ್. ಒಂದು ಜೀವನ ಕಾಪಾಡಬೇಕು. ಐ ಟೇಕ್ ಕೇರ್ ಆಫ್ ಹರ್, ಪ್ಲೀಸ್. ಪ್ಲೀಸ್ ಬಾ ಕಲ್ಯಾಣಿ. ಶೌರ್ಯ ಹುಷಾರಪ್ಪ. ಸರಿ ಅಮ್ಮ. ಹೇಳಕ್ಕ. ನಿನ್ ಬಗ್ಗೆ ಕಲ್ಯಾಣಿ ಇಲ್ಲಿ ಎಲ್ಲಾನು ಹೇಳ್ಬಿಟ್ಲು ಕಣೋ. ಶೌರ್ಯ ಕಲ್ಯಾಣಿ ಅಲ್ಲಿಗೆ ಹೊರಟ್ರು. ಅಲ್ಲಿಗೆ ಬಂದು ಖಂಡಿತ ಮದ್ವೆ ನಿಲ್ಲಿಸ್ಬಿಡ್ತಾರೆ. ನಾನು ನೋಡ್ಕೋತೀನಿ ಅಕ್ಕ. ನೀನಂತೂ ನಾನು ಹೇಳಿದ್ ಮಾಡಿದ್ಯಾ ಅಲ್ವಾ? ಅರೆ ಮಾಡಿದೀನಿ ಸಿದ್ದು. ಸರಿ, ಹಾಗಿದ್ರೆ ಇಡ್ತೀನಿ. ಹುಷಾರು ಕಣೋ, ಶೌರ್ಯನ್ ಕಣ್ಣಿಗೆ ಮಾತ್ರ ಬೀಳ್ಬೇಡ, ಸಾಯಿಸ್ಬಿಡ್ತಾನೆ. ಇದೇನಿದು? ಇದಕ್ಕಿದ್ದ ಹಾಗೆ ಕಣ್ಣು ಅದರ್ತಾ ಇದೆ. ಏನಾದ್ರೂ ಅಪಶಕನ ನಡೆಯುತ್ತಾ? ಖಂಡಿತ ಕಲ್ಯಾಣಿಗೆ ಪ್ರಜ್ಞೆ ಬಂದಿರುತ್ತೆ. ಆ ಶೌರ್ಯ ಬಂದು ಮದುವೆ ನಿಲ್ಸಿದ್ರು ನಿಲ್ಲಿಸ್ಬೋದು. ಅಷ್ಟರಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಕೈಗೆ ತಗೊಂಡ್ರೆ ಒಳ್ಳೇದು. ಇಲ್ಲಿದ್ಯಾ ತಮ್ಮಯ್ಯ? ನಿನ್ಗೋಸ್ಕರನೇ ಹುಡುಕ್ತಾ ಇದ್ದೆ. ಯಾಕಕ್ಕ? ಏನು ಇಲ್ವೋ? ನೀನ್ ಆಗ್ಲೇ ಹೇಳ್ದಿಯಲ್ಲ ಅಳಿಯನ್ಗೆ ಕಲ್ಯಾಣ ಮಂಟಪದಲ್ಲಿ ಸರ್ಪ್ರೈಸ್ ಆಗಿ ದುಡ್ಡು ಕೊಡ್ತೀನಿ ಅಂತ. ಹೌದು. ಅವ್ರಿವ್ರ ಕಣ್ ಮುಂದೆ ಯಾಕೆ ಕೊಡ್ಬೇಕು? ಎಲ್ರ ದೃಷ್ಟಿನೂ ಒಳ್ಳೇದಾಗಿರಲ್ಲ. ಅದೇ ಇಲ್ಲೇ ಅಳಿಯನ್ ಕೈಲಿ ಕೊಟ್ಬಿಟ್ರೆ ಒಂದ್ ಕೆಲ್ಸ ಮುಗ್ದೋಗುತ್ತಲ್ಲ. ನಮ್ಮನೇಲೆ ಹುಷಾರಾಗಿಟ್ಟು ಮಂಟಪಕ್ಕೆ ಹೋಗ್ಬೋದಲ್ಲ. ಆಯ್ತಕ್ಕ, ಹಾಗೆ ಮಾಡೋಣ ಬಿಡು, ಅದ್ರಲ್ಲೇನಿದೆ. ಏ ರಾಮಾರಾವ್. ಯಜಮಾನ್ರೆ. ಅಳಿ ಅಂದ್ರೆ ನಾನು ಕರಿತಿದ್ದೀನಿ ಅಂತ ಹೇಳೋಗು. ಸರಿ ಯಜಮಾನ್ರೆ. ನೀನ್ ಬಾಕ. ರಾಜಮ್ಮ, ನಿನ್ ಒಡವೆಗಳೆಲ್ಲ ತುಂಬಾ ಚೆನ್ನಾಗಿದೆ. ನನ್ ಸೊಸೆಗೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಅರ್ಥ ಆಯ್ತು ನಿಮ್ ಉದ್ದೇಶ ಏನು ಅಂತ. ಇದನ್ನೆಲ್ಲ ಲಕ್ಷ್ಮಿಗೆ ಕೊಡ್ತೀವಿ, ಭಯ ಪಡ್ಬೇಡ. ಕರೆದ್ರಂತೆ ಮಾವಯ್ಯ. ರಾಜಮ್ಮ, ಒಳಗಡೆ ಅಳಿಯನ್ ಕೊಡ್ಬೇಕು ಅಂತ ಬ್ಯಾಗ್ ಇಟ್ಟಿದ್ವಲ್ಲ, ಅದನ್ನ ತಗೊಂಬ. ಇವಾಗ ಯಾಕ್ರಿ? ಹಸೆ ಮನೆ ಮೇಲೆ ಯಾಕೆ? ಈಗ್ಲೇ ಕೊಟ್ರೆ ಕೆಲಸ ಮುಗಿದೋಗುತ್ತೆ ಅಂತ ಅಕ್ಕ ಹೇಳಿದ್ಲು. ಹೌದು ರಾಜಮ್ಮ, ಅಲ್ಲಿ ಅವಸರದಲ್ಲಿ ಅಲ್ಲಿ ಇಲ್ಲಿ ಇಟ್ಟು ಮರ್ತು ಹೋಗ್ಬಿಡ್ತೀವಿ ಅಂತ. ಹೋಗ್ ತಗೊಂಬ ರಾಜಮ್ಮ. ಅಮ್ಮ, ನಿಮ್ಮ ಅಕ್ಕನಿಗೆ ದುಡ್ಡು ನೋಡಿದ ತಕ್ಷಣ ಬಿಕ್ಕಳಿಕೆ ಬರುತ್ತೆ ಅಂತ ಅನ್ಸುತ್ತೆ. ನಾನು ಹೋಗಿ ನೀರು ತರ್ತೀನಿ. ನೋಡ್ದ್ಯಾ ಸಿದ್ದು, ನಿಮ್ ಮಾವ ನಿನ್ಗೋಸ್ಕರ 2 ಕೋಟಿ ಕೊಡ್ತಿದ್ದಾನೆ. ಕಲ್ಯಾಣಿ ಶೌರ್ಯಗೆ ನನ್ನ ಬಗ್ಗೆ ಹೇಳ್ಬಿಟ್ಲಂತೆ, ಹೊರಟಿದ್ದಾರೆ.
ಏನಾಯ್ತಕ್ಕ? ದುಡ್ಡನ್ನ ಹಾಗೆ ಬಿಟ್ಬಿಟ್ಟೆ? ಏನಿಲ್ಲ ತಮ್ಮಯ್ಯ, ಕೈ ಜಾರ್ಬಿಡ್ತು. ಮತ್ತಿವಾಗ ಏನ್ ಮಾಡ್ತೀಯಾ? ಅಕ್ಕಂಗೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ. ಇಲ್ಲಿ ನಾನು ಏನ್ ಮಾಡಿದ್ರು ತಲೆ ಆಡಿಸು. ರಾಜಮ್ಮ ಸ್ವಲ್ಪ ಬರ್ತೀಯಾ? ಅಳಿಯನ್ ಕೊಟ್ಬಿಡೋಣ. ತೋಳಿ ಅಳಿ ಅಂದ್ರೆ. ಬೇಡ ಮಾವಯ್ಯ. ನನಗಿವಾಗ ವರದಕ್ಷಿಣೆ ಬೇಡ ಮಾವಯ್ಯ. ಮೊದಲು ನಾನು ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಆಫೀಸರ್, ಆ ರಾಸ್ ಕಲ್ಸಿದ್ದು ಮಹಾಲಕ್ಷ್ಮಿ ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕೆ ಬಿಡಬಾರ್ದು. ಮಹಾಲಕ್ಷ್ಮಿ ಅಮಾಯಕ್ಕೆ ನಾವು ಹೇಗಾದ್ರೂ ಕಾಪಾಡಲೇಬೇಕು. ಬೇಗ ಹೋಗಿ ಪ್ಲೀಸ್. ಟೆನ್ಷನ್ ಮಾಡ್ಕೋಬೇಡ ಕಲ್ಯಾಣಿ, ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ. ಅಷ್ಟರಲ್ಲಿ ನಾವು ಹೋಗ್ತೀವಿ. ಅಮ್ಮ, ಡಾಕ್ಟ್ರು ಏನೂ ಆಗಲ್ಲಂತ ಹೇಳಿದಾರಲ್ವಾ? ಶೌರ್ಯ ಕೂಡ ಜೊತೆಲೇ ಇದ್ದಾನೆ. ಕಲ್ಯಾಣಿಗೆ ಏನೂ ಆಗಲ್ಲಮ್ಮ, ನೀವೇನು ಭಯ ಪಡಬೇಡಿ. ಇನ್ನು 1 ಗಂಟೆಲೆಲ್ಲ ಬಂದ್ಬಿಡ್ತಾರೆ. ಕಲ್ಯಾಣಿನ ಹಾಗೆ ನೋಡಿದ ಕ್ಷಣದಿಂದ ನನ್ನ ಮನ್ಸಲಿಲ್ಲ. ನನ್ನ ಭಯ ಇನ್ನೂ ಕಡಿಮೆ ಆಗ್ತಿಲ್ಲ. ಅವಳನ್ನ ಹಾಗೆ ನೋಡೋದಕ್ಕೆ ನನ್ನಿಂದ ಆಗ್ತಿಲ್ಲ. ಆದ್ರೂ ಎಲ್ರು ಒಳ್ಳೇದನ್ನ ಕೇಳ್ಕೊಳ್ಳೋ ಕಲ್ಯಾಣಿಗೆ ಇಂಥ ಪರಿಸ್ಥಿತಿ ಯಾಕೆ ಬರಬೇಕು? ಕಲ್ಯಾಣಿ ಒಂದು ಸಾರಿ ನಮ್ಮವ್ರನ್ನ ತಂದ್ಕೊಂಡ್ಬಿಟ್ರೆ ಅವ್ರಿಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ತಾಳೆ, ಎಷ್ಟು ಕಷ್ಟ ಬೇಕಾದ್ರೂ ಅನುಭವಿಸಕ್ ರೆಡಿ ಆಗ್ತಾಳೆ. ಇಬ್ರು ಕೂತ್ಕೊಂಡು ಆ ಕಲ್ಯಾಣಿನ ಹೊಗಳೋ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಅವಳು ಮಾಡೋ ಕೆಲಸದಿಂದಾನೇ ಅವಳಿಗೆ ಕಷ್ಟ ಅಂತ ಅರ್ಥ ಆಗ್ತಿಲ್ಲ ಇವ್ರಿಗೆ. ಶನಿ ಹಿಡ್ಕೊಂಡ್ರೆ 7 ವರ್ಷಕ್ಕೋ 14 ವರ್ಷಕ್ಕೋ ಬಿಡುತ್ತೆ. ಆದರೆ ಈ ಕಲ್ಯಾಣಿ ದ್ವೇಷ ಇಟ್ಕೊಂಡ್ಲು ಅಂದರೆ ಮಾತ್ರ ಬಿಡೋದಿಲ್ಲ. ಮನೆಗೆ ಬಂದಾಗಿಂದ ನೋಡ್ತಿದ್ದೀನಿ, ನನ್ನ ತಮ್ಮನ ಹಿಡ್ದೋಳು ಬಿಡ್ತಾನೇ ಇಲ್ಲ. ಅವನ ಜೀವನ ಅವ್ನು ಮಾಡ್ತಿದ್ರು ನಾಶ ಮಾಡೋದಕ್ಕೆ ಹೋಗ್ತಿದ್ದಾಳೆ. ಆ ಕಲ್ಯಾಣಿ ಸಾಯೋವರೆಗೂ ನನ್ನ ತಮ್ಮನ ಜೀವನ ಸರಿಯಾಗಲ್ಲ. ಇಷ್ಟೊತ್ತಿಗಾಗಲೇ ಕಲ್ಯಾಣಿ ಅವರಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಅನುಪಮಮ್ಮ, ದೀಪ ರೆಡಿ ಮಾಡ್ಲಾ? ದೀಪನ? ದೀಪ ಯಾಕೆ ಹೇಳು? ಅಂದ್ರೆ ಅಮ್ಮ, ಕಲ್ಯಾಣಿಗೆ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರು ಪಾಪ ಹೋಗಿದಾಳಲ್ವಾ, ಮೊದಲೇ ಅವಳಿಗೆ ಆಯಾಸ ಆಗಿರುತ್ತೆ. ಅವಳಿಗೋಸ್ಕರ ದೇವ್ರನ್ನ ಬೇಡ್ಕೊಳ್ತಾ ದೇವ್ರ ಮುಂದೆ ದೀಪ ಹಚ್ಚೋಣ ಅಂತ ಅಮ್ಮ. ಏನೇ ಇವತ್ತು ನಿನಗೆ ಕಲ್ಯಾಣಿ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ? ಅದೇನ್ರಿ ಹಾಗೆ ಹೇಳ್ತೀರಾ? ಕಲ್ಯಾಣಿ ತುಂಬಾ ಒಳ್ಳೆಯವಳು, ನನಗೆ ತುಂಬಾ ಇಷ್ಟ ಕೂಡ. ದೇವ್ರೆ, ನಮ್ ಕಲ್ಯಾಣಿಗೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ.
ಇಳಿ, ನಿಧಾನ. ಆರ್ ಯು ಓಕೆ ಕಲ್ಯಾಣಿ? ಓಕೆ ಆಫೀಸರ್. ಅಯ್ಯೋ, ಏನಾಯ್ತು ಆಫೀಸರ್? ವೀಲ್ ನಟ್ಸ್ ಲೂಸ್ ಆಗಿ ಕೆಳಗೆ ಬಿದ್ದಿದೆ ಅನ್ಸುತ್ತೆ. ಮತ್ತಿವಾಗ ಹೇಗೆ ಹೋಗೋದು? ಅಲ್ಲಿ ಮದುವೆ ಆಗೋಗಿರುತ್ತೆ ಆಫೀಸರ್. ಒಂದ್ ನಿಮಿಷ ಕಲ್ಯಾಣಿ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ.